ಭಾರತದ ಶ್ರೀಮಂತ ಪ್ರೊಡ್ಯೂಸರ್ಗಳು ಬಿಗ್ ಬಜೆಟ್ ಸಿನಿಮಾ ಮಾಡೋದ್ರಲ್ಲಿ ಇವರೇ ನಂಬರ್ 1. ಒಂದೊಳ್ಳೆ ಕತೆ ಇದ್ರೆ ಸಾಕಾಗೋದಿಲ್ಲ, ಬಂಡವಾಳನೂ ಬೇಕು. ತೆರೆಮರೆಗೆ ಬಂದ್ರೆ ಅಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಕ್ಯಾಮ್ರಾಮ್ಯಾನ್ ಇವರೆಲ್ಲ ಸಿನಿಮಾದ ಮುಖ್ಯ ಪಿಲ್ಲರ್ಗಳಾಗಿರ್ತಾರೆ. ಒಂದೊಳ್ಳೆ ಕತೆ ಇದ್ರೆ ಸಾಕಾಗೋದಿಲ್ಲ, ಅದನ್ನ ತೆರೆ ಮೇಲೆ ಕಟ್ಟಿಕೊಡೋದಕ್ಕೆ ಬಂಡವಾಳವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಹೌದು, ಸಿನಿಮಾ ಅಂದ್ರೆ ಕೇವಲ ಕಲಾವಿದರು ಮಾತ್ರ ನಮಗೆ ನೆನಪಾಗ್ತಾರೆ. ಆದ್ರೆ ಸಿನಿಮಾ ಅಂದ್ರೆ ಇವರಷ್ಟೇ ಅಲ್ಲ, ಡೈರೆಕ್ಟರ್ ಇಂದ ಹಿಡಿದು ಲೈಟ್ ಬಾಯ್ ವರೆಗೂ ಪ್ರತಿಯೊಬ್ಬರ ಪರಿಶ್ರಮ ಒಂದು ಸಿನಿಮಾದಲ್ಲಿರುತ್ತೆ. ತೆರೆಮರೆಗೆ ಬಂದ್ರೆ ಅಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಕ್ಯಾಮ್ರಾಮ್ಯಾನ್ ಇವರೆಲ್ಲ ಸಿನಿಮಾದ ಮುಖ್ಯ ಪಿಲ್ಲರ್ಗಳಾಗಿರ್ತಾರೆ. ಒಂದೊಳ್ಳೆ ಕತೆ ಇದ್ರೆ ಸಾಕಾಗೋದಿಲ್ಲ, ಅದನ್ನ ತೆರೆ ಮೇಲೆ ಕಟ್ಕೊಡೋದಕ್ಕೆ ಬಂಡವಾಳ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಹೀಗೆ ಚಿತ್ರತಂಡವನ್ನ ನಂಬಿ ಅದಕ್ಕೆ ಬಂಡವಾಳ ಹಾಕೋದಿದೆಯಲ್ಲ, ಅದು ಸರ್ವೇ ಸಾಮಾನ್ಯವಲ್ಲ, ಸಣ್ಣ ವಿಚಾರವಂತೂ ಅಲ್ವೇ ಅಲ್ಲ. ಈ ದೊಡ್ಡ ಜವಾಬ್ದಾರಿ ನಿರ್ವಹಿಸೋದೇ ಸಿನಿಮಾದ ಪ್ರೊಡ್ಯೂಸರ್. ಭಾರತದ ಅತ್ಯಂತ ಶ್ರೀಮಂತ ಚಲನಚಿತ್ರ ನಿರ್ಮಾಪಕರು ಕಲಾನಿಧಿ ಮಾರನ್ 33,400 ಕೋಟಿ. ಭಾರತದ ಅತ್ಯಂತ ಶ್ರೀಮಂತ ಚಲನಚಿತ್ರ ನಿರ್ಮಾಪಕ ಕಲಾನಿಧಿ ಮಾರನ್ ಸನ್ ಗ್ರೂಪ್ ಆಫ್ನ ಒಡೆಯರಾಗಿದ್ದಾರೆ. ಸನ್ ಪಿಕ್ಚರ್ಸ್ ನಿಂದ ಅವರು ಎಂತಿನಾನ್ ಪೆಟ್ಟ ಮತ್ತು ಜೈಲರ್ನಂತಹ ಮೆಗಾ ತಮಿಳು ಹಿಟ್ಗಳನ್ನ ನಿರ್ಮಿಸಿದ್ದಾರೆ. ರೋನಿ ಸ್ಕ್ರೋವಾಲಾ 12,800 ಕೋಟಿ. ರೋನಿ ಯುಚಿವಿ ಮೋಷನ್ ಪಿಕ್ಚರ್ಸ್ ಅನ್ನ ಸ್ಥಾಪಿಸಿ ನಂತರ ಅದನ್ನ ಡಿಸ್ನಿಗೆ ಅಂದ್ರೆ $1 ಬಿಲಿಯನ್ಗೆ ಮಾರಾಟ ಮಾಡಿದ್ರು. ಅವರ ಹೊಸ ಉದ್ಯಮ RSVP ಮೂವೀಸ್ ಅಡಿಯಲ್ಲಿ ಉರಿ ಮತ್ತು ಕೇದಾರನಾಥ ಸಿನಿಮಾಗಳು ಬಂದಿದೆ. ಉರಿ ಬಾಲಿವುಡ್ ನಲ್ಲಿ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿತ್ತು. ಆದಿತ್ಯ ಚೋಪ್ರಾ 7,500 ಕೋಟಿ. ಯಶ್ ರಾಜ್ ಫಿಲ್ಮ್ಸ್ ಮುಖ್ಯಸ್ಥ ಆದಿತ್ಯ ಚೋಪ್ರಾ ಬಾಲಿವುಡ್ನ ಹೆಸರಾಂತ ನಿರ್ಮಾಪಕ ಮತ್ತು ಇವರ ಬತ್ತಳಿಕೆಯಲ್ಲಿ ಹಲವು ಹಿಟ್ ಸಿನಿಮಾಗಳು ಬಂದಿದೆ. ಆದಿತ್ಯ ಚೋಪ್ರಾ ನಿರ್ಮಾಣ ಮತ್ತು ವಿತರಣೆ ಎರಡರಲ್ಲೂ ನಿಪುಣರು. ಅರ್ಜುನ್ ಮತ್ತು ಕಿಶೋರ ಲುಲ್ಲಾ 7,400 ಕೋಟಿ. ಎರೋಸ್ ಇಂಟರ್ನ್ಯಾಷನಲ್ ಹಿಂದಿರುವ ಅರ್ಜುನ್ ಮತ್ತು ಕಿಶೋರ್ ಲುಲ್ಲಾ ಸಹೋದರರು ಬಾಲಿವುಡ್ ಮತ್ತು ಪ್ರಾದೇಶಿಕ ಚಲನಚಿತ್ರಗಳಿಗೆ ಬಂಡವಾಳವನ್ನ ಹೂಡಿ ಹೆಸರನ್ನ ಗಳಿಸಿದ್ದಾರೆ. ಕರಣ್ ಜೋಹರ್ 1,700 ಕೋಟಿ. ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಎರಡೂ ಆಗಿರುವ ಕರಣ್ ಜೋಹರ್ ಧರ್ಮ ಪ್ರೊಡಕ್ಷನ್ ಅಡಿಯಲ್ಲಿ ಹಲವಾರು ಬೇಗ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಇತ್ತೀಚೆಗೆ ತೆರೆಕಂಡ ಲೈಗರ್ ಬ್ರಹ್ಮಾಸ್ತ್ರ ಸಿನಿಮಾಗಳಿಗೆ ಇವರು ಬಂಡವಾಳವನ್ನ ಹೂಡಿದ್ದಾರೆ. ಗೌರಿ ಖಾನ್ 1,600 ಕೋಟಿ. ಶಾರುಖ್ ಖಾನ್ ಜೊತೆಗೆ ಅವರ ಪತ್ನಿ ಗೌರಿ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ನ ಮಾಲೀಕತ್ವವನ್ನು ಹೊಂದಿದ್ದಾರೆ. ರೈಸ್ ಮತ್ತು ಚೆನ್ನೈ ಎಕ್ಸ್‌ಪ್ರೆಸ್ ನಂತಹ ಹಿಟ್ ಸಿನಿಮಾಗಳಿಗೆ ಗೌರಿ ಖಾನ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಮೀರ್ ಖಾನ್ 1,500 ಕೋಟಿ. ಅಮೀರ್ ಖಾನ್ ಪ್ರೊಡಕ್ಷನ್ ಮೂಲಕ ಅಮೀರ್ ತಾರೆ, ಜಮೀನ್ ಪರ್ ಮತ್ತು ದಂಗಲ್ ನಂತಹ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಚಲನಚಿತ್ರಗಳಿಗೆ ಬಂಡವಾಳವನ್ನ ಹೂಡಿದ್ದಾರೆ. ಭೂಷಣ್ ಕುಮಾರ್ 1,400 ಕೋಟಿ. ಟಿ ಸೀರೀಸ್ನ ಮುಖ್ಯಸ್ಥರಾಗಿ ಭೂಷಣ್ ಕುಮಾರ್ ಸಂಗೀತ ಮತ್ತು ಚಲನಚಿತ್ರಗಳಿಗೆ ಹಣ ಹೂಡಿಕೆ ಮಾಡ್ತಿದ್ದಾರೆ. ಸಾಜಿದ್ ನಾಡಿಯಾ ಡ್ವಾಲಾ 1,100 ಕೋಟಿ. ನಾಡಿಯಾ ಡ್ವಾಲಾ ಗ್ರ್ಯಾಂಡ್ಸನ್ ಎಂಟರ್ಟೈನ್ಮೆಂಟ್ನ ಮಾಲೀಕರಾಗಿದ್ದು ಕಿಕ್ ಮತ್ತು ಭಾಗಿ ಅಂತಹ ಹಿಟ್ಗಳಿಗೆ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಏಕ್ತಾ ಕಪೂರ್ 1,030 ಕೋಟಿ. ದೈನಂದಿನ ಧಾರಾವಾಹಿಗಳಿಂದ ಚಲನಚಿತ್ರಗಳವರೆಗೆ ಏಕ್ತಾ ಕಪೂರ್ ನೇತೃತ್ವದ ಬಾಲಾಜಿ ಟೆಲಿಫಿಲ್ಮ್ಸ್ ಅವರನ್ನ ಟಿವಿ ಮತ್ತು ಚಲನಚಿತ್ರದಲ್ಲಿ ಇವರನ್ನ ಬಿಗ್ ಪ್ರೊಡ್ಯೂಸರ್ನ್ನಾಗಿಸಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.